ನಾವು ಈಗಾಗಲೇ ಒಂದು 2.5 ವರ್ಷದಿಂದ ಒಂದು ಮಹಾಲಕ್ಷ್ಮಿ ಬ್ಯಾಂಕ್ ವಿರುದ್ಧ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಂತ್ರಸ್ತರ ಪರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. 2.5 ವರ್ಷದಿಂದ ಹೋರಾಟದ ಒಂದು 5-6 ತಿಂಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ 64 ತನಿಖೆಗೆ ನಮಗೆ ಒಂದು ಸರ್ಕಾರದ ಆದೇಶ ಕೊಡುತ್ತೆ. ಆ ಪ್ರಕಾರವಾಗಿ 60 ದಿನದ ಒಳಗೆ ಸಂತ್ರಸ್ತರನ್ನು ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೂಡ ಕೊಡಬೇಕು ಅಂತ ಹೇಳಿ ಒಂದು 64 ತನಿಖೆ ಆರ್ಡರ್ ಆಗಿತ್ತು. ಆದರೆ ಏನು ನಮ್ಮ ಉಡುಪಿ ಜಿಲ್ಲೆ ಸಹಕಾರಿ ಉಪನಿಬಂಧಕರು ಯಾರಿದ್ದಾರೆ, ಲಾವಣ್ಯ ಅಂತ, ಅವರು ನಮ್ಮ ಸಂತ್ರಸ್ತರನ್ನು 1.5 ವರ್ಷ ಆದರೂ ಕೂಡ ತನಿಖೆ ಸರಿಯಾಗಿ ಮಾಡದೆ ಇವತ್ತು ನಮ್ಮ ಸಂತ್ರಸ್ತರಿಗೆ ಕಾನೂನು ವಿಭಾಗದಲ್ಲಿ ಶಿಕ್ಷೆ ಆಗುವಂಥ ಕೆಲವೊಂದು ಸಮಯ ಬಂದಿದೆ. ಇವತ್ತು ಇದೆಲ್ಲದಕ್ಕೂ ಕೂಡ ನೇರ ಹೊಣೆಯಾಗಿ ಲಾವಣ್ಯ ಅವರು DR ಅವರು ಕಾರಣ ಆಗಿದ್ದಾರೆ. ನಿನ್ನೆ ಆ ವಿಚಾರವನ್ನು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ನಮ್ಮ ಹರಿಪ್ರಸಾದ್ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿ ಇದನ್ನು ಮಹಾಲಕ್ಷ್ಮಿಯಲ್ಲಿ ಆಗಿರುವಂಥ ಸಂತ್ರಸ್ತರಿಗೆ ಆಗಿರುವಂಥ ಅನ್ಯಾಯ, ಹಾಗೆ ಮತ್ತು ಈ ಹಿಂದೆ ಸುಬ್ಬಣ್ಣ ಅಂತ ಅಲ್ಲಿ ಆತ್ಮಹತ್ಯೆ ಪ್ರಕರಣ, ಅದಕ್ಕೂ ಕೂಡ ಎಲ್ಲವನ್ನು ಸೇರಿ ಒಟ್ಟಾಗಿ ಒಂದು SIT ತನಿಖೆಯನ್ನು ಮಾಡಬೇಕು ಅಂತ ನಿನ್ನೆ ದಿನ ನಮ್ಮ ಹರಿಪ್ರಸಾದ್ ಅವರು ವಿಧಾನ ಪರಿಷತ್ತಲ್ಲಿ ಹೇಳಿದ್ದಾರೆ. ಆ ಪ್ರಕಾರವಾಗಿ ನಮಗೆ ಇವತ್ತು ಒಂದು ಶುಭ ಸುದ್ದಿ ಹಾಗೂ ಸಂತೋಷವನ್ನು ಇವತ್ತು ನಾವು ಒಂದು ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ಸಂತ್ರಸ್ತರಿಗೂ ಕೂಡ ಇವತ್ತೊಂದು ಸಂತೋಷ ಆಗಿದೆ. ಯಾಕಂದರೆ SIT ತನಿಖೆ ಆಗ್ತದೆ, ನಮಗೊಂದು ನ್ಯಾಯ ಸಿಗ್ತದೆ ಅನ್ನೋ ಭರವಸೆ ನಮ್ಗೆ ಇವತ್ತು 2.5 ವರ್ಷ ನಂತರ ಇವತ್ತು ನಮ್ಗೆ ಬಂದಿದೆ. ಆಗಿರುವಂಥ ಯಾರೋ ಮಾಡಿದಂಥ ಅನ್ಯಾಯಕ್ಕೆ ಯಾರೋ ಒಬ್ಬ ರಿಯಾಜ್ ಅಂತ ಮಿಡ್ಲ್ ಮ್ಯಾನ್ ಒಬ್ಬನ ಸೃಷ್ಟಿ ಮಾಡಿಕೊಂಡು ಆ ಬ್ಯಾಂಕಿನಲ್ಲಿ ಎಷ್ಟೋ ಕೋಟಿ ರೂಪಾಯಿ ಹಗರಣ ಆಗಿದೆ, 28,60,00,000 ಹಗರಣ ಆಗಿರೋದ್ರ ಬಗ್ಗೆ ವಿಲೋಚನಾ ಅಧಿಕಾರಿಯವರೇ ತೋರಿಸಿದ್ದಾರೆ ಒಂದು ಇದರಲ್ಲಿ. ಆ ಪ್ರಕಾರವಾಗಿ ನಾವು 2.5 ವರ್ಷದಿಂದ ಹೋರಾಟವನ್ನು ಶುರು ಮಾಡಿದ್ದೇವೆ. ಅದು ಈಗ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಆದ್ದರಿಂದ ಒಂದು SIT ತನಿಖೆ ಆಗಿ ಇದಕ್ಕೆ ಸಂತ್ರಸ್ತರಿಗೆ ಹಾಗೆ ಸುಬ್ಬಣ್ಣನ ಆತ್ಮಕ್ಕೂ ಕೂಡ ಒಂದು ಶಾಂತಿ ಸಿಗಬೇಕು ಅಂತ ಹೇಳ್ತೀವಿ, ನ್ಯಾಯ ಸಿಗಬೇಕು ಅಂತ ಅವ್ರ ಕುಟುಂಬಕ್ಕೂ ಎಲ್ಲ ನ್ಯಾಯ ಸಿಗಲೇಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇವತ್ತು ಹೇಳಿಕೆಯನ್ನು ನೀಡ್ತಾ ಇದ್ದೇನೆ.